ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಫೆಬ್ರವರಿ 2024 ಬುಧವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ವಜ್ರಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತದೆ. ನಮಗಾಗುವ ಒಳ್ಳೆಯದು ಕೆಟ್ಟದ್ದು ಮೊದಲೇ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ. ನಮಗೆ ಅದರ ಅವಗಾಹನೆ ಇರುವುದಿಲ್ಲ. ನಾವು ಪ್ರಕೃತಿಯಲ್ಲಿ ಎಷ್ಟು ಶಕ್ತಿಗಳಿದ್ದಾವೆ ಅನ್ನೋದು ತಿಳ್ಕೊಳ್ಳೋದೇ ಇಲ್ಲ. ನಮ್ಮ ಬುದ್ಧಿಗೆ ತೋಚಿದಂತೆ ನಮಗೊಂದು ಆಲೋಚನೆಗಳು, ಕರ್ಮಕ್ಕೆ ತಕ್ಕಂತೆ ಬುದ್ಧಿ, ಬುದ್ಧಿಗೆ ತಕ್ಕಂತೆ ಲಾಭ ನಷ್ಟ, ಹೆಂಡತಿ ಮಕ್ಕಳು, ಬದುಕು, ಆರೋಗ್ಯ ಅನಾರೋಗ್ಯ, ಹುಟ್ಟು ಸಾವು, ಲಾಭ ಎಲ್ಲ ಮೊದಲೇ ನಿರ್ಧರಿತ ಇದ್ದರೂ ನಮಗಾಗುವ ಒಳ್ಳೆಯದನ್ನು ಪ್ರಕೃತಿ ಮೊದಲೇ ಸೂಚಿಸುತ್ತೆ. ಹೌದು, ಹಾಗೆ ಬರೋ ತೊಂದರೆಗಳು ಕೂಡ. ಒಂದು ಉದಾಹರಣೆ, ಪದೇ ಪದೇ ನಿಮ್ಗೊಂದು ಸಣ್ಣ ಪುಟ್ಟ ಪೆಟ್ಟುಗಳಾಗ್ತಿದೆ. ಗಾಡಿಲಿ ಬಿದ್ರಿ, ಸೈಕಲಲ್ಲಿ ಬಿದ್ರಿ, ಜಾರಿ ಬಿದ್ರಿ. ಇನ್ನು ಜೀವನದಲ್ಲಿ ನೀವು ಗಾಡಿ ಎತ್ತಬಾರ್ದು. ಇಲ್ಲ ಗುರುಗಳೇ, ಇಲ್ಲ. ಪ್ರಕೃತಿ ಮೊದಲೇ ಹೇಳಿದೆ, ನಿನಗೆ ಗಾಡಿ ಆಗಿ ಬರುವುದಿಲ್ಲ. ನಾವೇನ್ ಗೊತ್ತಾ, ನಮ್ಮ ದಶಾ ಭುಕ್ತಿ ಇಲ್ಲ ಪ್ರಭಾವ, ಸುತ್ತಮುತ್ತ ಕೆಲವು ವ್ಯಕ್ತಿಗಳ ಆ ನೆಗೆಟಿವ್ ಪ್ರಭಾವ ಜಾಸ್ತಿ ಇತ್ತು. ಮಾಡೋ ನೀನು, ನಾವಿದ್ದೀವಿ, ನಾವು ನಿನಗೆ ಸಪೋರ್ಟ್ ಮಾಡ್ತೇವೆ, ನೀನ್ ಮಾಡು ಅಂತ ಹೇಳಿ ಇನ್ನೊಂದಷ್ಟು ಪ್ರಚೋದನೆ ಮಾಡಿಸಿ ಯಾವುದೋ ಗಾಡಿ ತಗೊಂಡೋಗಿ ಎಲ್ಲೋ ಒಂದು ಗುದ್ದಿ ಇನ್ನೊಂದು ಹೆಚ್ಚು ಕಡಿಮೆ ಆಗತಕ್ಕಂತ ಒಂದು ರಭಸ ಆಗಿಬಿಟ್ಟಿರುತ್ತೆ. ಗಾಡಿ ಹೋಯ್ತು, ಜೀವ ಹೋದ್ರೆ ಪರವಾಗಿಲ್ಲ, ಕೈಯೋ ಕಾಲೋ ಮುರ್ಕೊಂಡು ಕುಳಿತುಕೊಂಡ್ರೆ ಪ್ರಕೃತಿ ಮಾತನಾಡುತ್ತದೆ. ನಿನಗಿಲ್ಲಪ್ಪ, ಮುಟ್ಟಬೇಡಪ್ಪ, ಇಲ್ಲ, ನಾನ್ ತುಂಬಾ ಬಲಶಾಲಿ, ನನಗ್ ತುಂಬಾ ಎಕ್ಸ್ಪರ್ಟ್ ಇದ್ದಾನೆ. ನೀವು ನೋಡಿ, ದ ಬೆಸ್ಟ್ ಡ್ರೈವರ್ಸ್ ಅಂತ ಅಂದಿಸ್ಕೊಂಡಿರ್ತಕ್ಕಂಥವರು ಈ ಫಾರ್ಮುಲಾ 1 ರೇಸುಗಳಲ್ಲಿ ಗಾಡಿ ಓಡಿಸ್ತಿರ್ತಾರಲ್ವಾ, ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಆಕ್ಸಿಡೆಂಟ್ ಎಲ್ಲ ಹೋಗಿರೋದು ಆ ಫಾರ್ಮುಲಾ 1 ರೇಸಲ್ಲಿ. ಹೌದು, ನನಗದು ಗೊತ್ತಿದೆ, ನಾನು ಮಾಡ್ತೀನಿ, ನಾನು ಹೋಗ್ತೀನಿ. ಇಲ್ಲ, ಪ್ರಕೃತಿ ಮೊದಲೇ ಮಾತನಾಡುತ್ತದೆ. ಹಾಗೆ ಕೆಲವರು ಮದುವೆಗಳು ನಿಂತು ಆ ಇಷ್ಟಪಟ್ಟಿದ್ದು ಮುರಿದಿರುತ್ತೆ, ಮನೆಯವ್ರು ನೋಡಿ ಮದುವೆ ಮಾಡಿದ್ದು ಮುರಿದಿರುತ್ತೆ. ಮತ್ತೊಂದು ಮದುವೆ, ಮತ್ತೊಂದು ಬದುಕು, ಮತ್ತೊಂದು ಪ್ರೀತಿ, ಕವಲು ದಾರಿಯೇ. ಪ್ರಕೃತಿ ಮಾತಾಡ್ತಿದೆ, ನಿನಗಿಲ್ಲ ಕೊಣ. ನಿನ್ನವರೇ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ತಂದೆ ತಾಯಿ, ಬಂಧು ಬಳಗ, ಕುಟುಂಬ, ಅಣ್ಣ ತಮ್ಮ, ಅಕ್ಕ ತಂಗಿ ದೂರ ಇಟ್ಟು ಬಿಟ್ಟಿದೆ. ಇನ್ ಬೇರೆ ಅಕ್ಕ ತಂಗಿ ಖಂಡಿತ ಇಲ್ಲ, ಬೇರೆಯವರಮ್ಮ ಅಪ್ಪ ಖಂಡಿತ ಇಲ್ಲ. ಹಾಗೆ ಹೇಳ್ತೇವೆ, ವ್ಯವಹಾರ ಮಾಡಬೇಡಿ. ಬರವಣಿಗೆ ರೂಪದಲ್ಲಿರಲಿ, ಎವ್ರಿಥಿಂಗ್ ರೈಟಿಂಗ್. ಮೊನ್ನೆ ಒಬ್ರು ಬಂದಿದ್ರು, ತಾಯಿ ಜೀವ, 13-14 ವರ್ಷದಿಂದ ನಮ್ಮ ವ್ಯವಹಾರ ಎಲ್ಲ ನಮ್ಮ ಹುಡುಗನೇ ನೋಡ್ಕೊಳ್ಳೋದು, ಮಗನಿಗಿಂತ ಹೆಚ್ಚಾಗಿದ್ದಾನೆ ಗುರುಗಳೇ, ಸ್ವಲ್ಪ ಜಾತಕ ನೋಡಿ ಅಂತ. ನಾ ಒಂದ್ ಮಾತು ಹೇಳಿದೆ, ನಿನ್ನವರೇ ನಿನಗೆ ನೋವು, ನಿನಗೆ ನಿನ್ನವ್ರ ಸಪೋರ್ಟ್ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಹೌದು ಅಲ್ವೋ? ಮಕರ ಲಗ್ನ, ಅಷ್ಟಮದಲ್ಲಿ ಗುರು, ವಕ್ರ ಬೇರೆ. ಇವನಿದ್ದ ಕಡೆ ಮಳೆಗಾಲಮ್ಮ, ನಮಗ್ ಇವನೇ ಮಳೆ ಸ್ವಾಮಿ. ಎಲ್ಲ ನೋಡ್ಕೊಳ್ಳೋದು. ಮಗನಿಗಿಂತ ಹೆಚ್ಚಾಗಿ ನನಗೊಂದೇ ಮಗಳು, ಇವನು ದೊಡ್ಡ ಮಗ ಅನ್ಕೊಂಡಿದ್ದೇನೆ. ಆ ತಾಯಿಯ ಮಮತೆ ನೋಡಿ ಆತ ಬಂದ ಮೇಲೆ ವ್ಯವಹಾರ ಚೆನ್ನಾಗಾಗಿದೆ, ಜವಾಬ್ದಾರಿ ತಗೊಂಡಿದ್ದಾನೆ. ಗುರು ವಕ್ರ, ಇನ್ನೊಬ್ರನ್ನ ಬೆಳೆಸೋದು. ಅಷ್ಟಮ, ತನ್ನವರಿಂದ ದೂರ, ತನ್ನವರಿಂದ ನೋವು. ಆಗ ಒಂದ್ ಮಾತು ಹೇಳ್ದೆ ನೋಡಿ, ಪ್ರತಿಯೊಂದು ಬರವಣಿಗೆಯಲ್ಲಿ ಇರ್ಬೇಡಿ. ಏನೋ ಒಂದು ವ್ಯವಹಾರ ಮಾಡ್ತಿದ್ರು, ನೋಡಪ್ಪ ಈ ಲಾಭ ನಿಂದು, ಮಗನೇ ಇರ್ಬೋದು, ಸ್ವಂತ ಮಕ್ಕಳೇ ಇವತ್ತು ನೋಡಲ್ಲ, ಇರೋಲ್ಲ, ತಾಯಿ ಮಾತು ಕೇಳೋಲ್ಲ. ಇಲ್ಲ, ತಾಯಿ ಮಕ್ಕಳ ಮಾತು ಕೇಳೋಲ್ಲ. ಆ ರೀತಿ ಭಾವಗಳ ಅನುಬಂಧಗಳು ಅಭಾಸಗಳಾಗಿ ನಿಂತಿರೋ ಜಾಗದಲ್ಲಿ ಮತ್ತೊಂದಷ್ಟು ಅಪಶ್ರುತಿ ತಂದಿಟ್ಟುಕೊಳ್ಳುವುದು ಬೇಡ.
ಬರವಣಿಗೆಯಲ್ಲಿ ಬಿಡಿ, ಯಾಕ ಮಾತು, ಯಾಕ ತಪ್ಪು, ಆಯ್ತು ಗುರುಗಳೇ, ಖಂಡಿತ ಮಾಡ್ಕೋತೇವೆ. ನಿನಗೂ ಅಪಾರ್ಥ ಬೇಡ, ಆತನಿಗೂ ಅಪಾರ್ಥ ಬೇಡ ತಾಯಿ, ಆಯ್ತು ಗುರುಗಳೇ. ಗುರು ಅಷ್ಟಮ ವಕ್ರ, ಗುರು ವಕ್ರ, ಜಾಗ್ರತೆ. ಮದುವೆ ವಿಚಾರದಲ್ಲೂ ಅಲ್ಲೊಂದು ದೋಷ ನಡೆಯುತ್ತೆ, ನೋಡಿ ಮಾಡಿ. ಹೆತ್ತ ತಂದೆ ತಾಯಿಯೇ ಹಿಡ್ಕೊಂಡಿಲ್ಲ, ಸಪೋರ್ಟ್ ನಿಂತಿಲ್ಲ, ಮಾರಲ್ ಸಪೋರ್ಟ್ ನಿಂತಿಲ್ಲ, ಫೈನಾನ್ಸ್ ಸಪೋರ್ಟ್ ನಿಂತಿಲ್ಲ, ಫ್ಯಾಮಿಲಿ ಸಪೋರ್ಟ್ ನಿಂತಿಲ್ಲ, ವೃತ್ತಿಗೆ ಸಪೋರ್ಟ್ ನಿಂತಿಲ್ಲ, ಬದುಕಿಗೆ ಸಪೋರ್ಟ್ ನಿಂತಿಲ್ಲ, ಯಾರದೋ ಒಂದು ಕುಟುಂಬದಲ್ಲಿ ನಿಂತು ಬಿಟ್ಟಿದ್ದಾನೆ ಮಗು. ಹಾಗೆ ಯೋಚನೆ ಮಾಡಿ. ಬರುವ ಸಂಗಾತಿಯ ವಿಚಾರದಲ್ಲೊಂದು ಪ್ರಕೃತಿ ಮಾತನಾಡುತ್ತಿದೆ. ಹೆತ್ತ ತಾಯಿಯೇ ಆ ಕರುಳಬಳ್ಳಿಯೇ ನಿಂತ್ಕೊಂಡಿಲ್ಲ ಮಗನ ಪರವಾಗಿ. ಮಗನಿಗೆ ಏನ್ ಒಳ್ಳೇದ್ ಮಾಡ್ಬೇಕು, ಏನ್ ಮಾಡಬಾರದು. ಹೌದು, ನೀವು ತಾಯಿಯಾದ ಮೇಲೆ ತೀರಾ ಮಮಕಾರವನ್ನ ಗಂಡನ ಮೇಲೆ ಇಟ್ಕೋಬಾರ್ದು. ಅಮ್ಮ ಆದ ಮೇಲೆ ಅಮ್ಮನಾಗಿ ಯೋಚನೆ ಮಾಡಬೇಕು. ಇನ್ನೂ ಒಂದು ಜಾತಕ, ಪುಣ್ಯಾತ್ಮ ಏನೋ ಕಿರಿಕಿರಿ, ಯಾವಾಗ್ಲೂ ಕಿರಿಕಿರಿ. ತಾಯಿ ಜೀವ ಎದ್ದು ಬಂದು ಬದುಕು ಕಟ್ಟಿದ್ದಾಳೆ. 2 ಮಕ್ಕಳ ತಾಯಿ, ತುಂಬಾ ಕಷ್ಟಪಟ್ಟು ಬದುಕು ಕಟ್ಟಿದ್ದಾಳೆ. ಇವತ್ತು ಕೈ ತುಂಬ ಸಂಪಾದನೆ. ಮನೆಯವರು ಬಂಧುಗಳು ಎಲ್ಲ ಮತ್ತೆ ಹೇಳಿ ಕನ್ವಿನ್ಸ್ ಮಾಡಿ, ಆಯ್ತಮ್ಮ, ಗಂಡನ ತಂದೆ ತಾಯಿ ಅತ್ತೆ ಮಾವ, ನೀನೇ ನಮ್ ಸೊಸೆನಮ್ಮ, ನೀನೇ ಇರ್ಬೇಕಮ್ಮ, ಹಾಗೆ ಹೀಗೆ. ಮೊಮ್ಮಕ್ಕಳ ಮೇಲೆ ಪ್ರೀತಿ, ಸೊಸೆ ಮೇಲೆ ಇಲ್ಲ. ಈ ಎಡವಟ್ಟು ಪುಂಗಿದಾಸಯ್ಯ ಏನ್ ಮಾಡ್ಕೊಂಡಿದ್ದಾನೆ, 3 ವರ್ಷ ಇಲ್ಲ ಅಂದಿದ್ದೆ ಇನ್ನೊಬ್ಬರ ಜೊತೆ ಬದುಕು ಕಟ್ಟಿ ಬಿಟ್ಟಿದ್ದಾನೆ. ಈಗ ಎದೆ ಒಡೆದೋಗ್ಬಿಟ್ಟಿದೆ. ನಾನೇನೋ ತಪ್ಪು ಮಾಡ್ಕೊಂಡಿದ್ದೇನೆ, ನಾನು ಜಾತಕ ನೋಡಿದ್ದೇನೆ, ನಿಮ್ ಜೀವನ ಪರ್ಯಂತ ಕಣ್ಣೀರಿಡೋ ಒಂದು ಪ್ರಸಂಗ ನಡೆಯುತ್ತೆ ಮಗು. ಅದು ನಿನ್ನ ಸಂಗಾತಿಯ ವಿಚಾರದಲ್ಲಿ ನೋವು ನಡೆಯುತ್ತೆ. ನೋಡಿದ್ರೆ ಪುಣ್ಯಾತ್ಮನ ಜಾತಕದಲ್ಲಿ ಅಲ್ಲೊಂದು ಎಡವಟ್ಟು, 7ನೇ ಮನೇಲಿ ಗುರು ವಕ್ರ. ಸಂಗಾತಿ ಸಪ್ತಮ ಭಾವ ಕೆಟ್ಟಿದೆ, ಅಲ್ಲಿ ಒಂಟಿ ಗುರು, ವಕ್ರ ಗುರು, ವಕ್ರವಾದ ಸಂಬಂಧ, ವಕ್ರವಾದ ಬದುಕು, ವಕ್ರವಾದ ಜೀವನ ತಂದಿಟ್ಟಿದೆ. ಮಾಡ್ಕೊಂಡಿರೋದಲ್ದೆ ಎಲ್ಲ ಹೆಂಡತಿ ಮೇಲೆ ಹೇಳ್ತಿದ್ದಾನೆ. ಏನಂತ ಗೊತ್ತಾ, ನಿನ್ನಿಂದಲೇ, ನಿನ್ನ ಜಾತಕದಲ್ಲೇ ಇದೆಯಂತೆ, ನಾನು ಕೆಡಬೇಕು ಅನ್ನೋದು. ನೋಡಿ, ಮಾಡಿರೋದು ಅನಾಚಾರ, ಎಡವಟ್ಟು, ಅದರ ಮೇಲೆ ಸಂಗಾತಿಯ ಮೇಲೆ ಪದೇ ಪದೇ ನೋವು ತಿಂದಿದ್ದಾಳೆ. ನಾನು ಹೇಳಿದೆ, ಏನ್ ಮಾಡ್ತಿದ್ಯೋ ಮಗು, ಇಷ್ಟು ದೊಡ್ಡ ವ್ಯವಹಾರ ವ್ಯವಸ್ಥೆ ಸಂಕಲ್ಪಬದ್ಧವಾಗಿ ಕಟ್ತಾ ಇದ್ದೀಯ. ಮತ್ತೆ ಮತ್ತೆ ಅಲ್ಲಿ ಪ್ರಕೃತಿ ಮಾತಾಡ್ತಿದ್ದೆ. ಅವನ ಹತ್ರ ಇಂಥ ಅಸಹ್ಯದ ಮಾತುಗಳು ಕೇಳ್ಕೊಂಡು, ನಾನು ಹೇಳ್ಬಾರ್ದು ಮಕ್ಕಳೇ, ಈ ಮಾತು ಕೇಳಿದ್ರೆ ನೀವಾದ್ರೆ ಏನ್ ಮಾಡ್ತಿದ್ರಿ ಅಂತ ಹೇಳಿ ಖಂಡಿತ ನನ್ನ ಬಾಯಲ್ಲಿ ಅದು ಬರಬಾರ್ದು. ಆ ಮಗುಗೆ ಹೇಳ್ತಾನೆ ಅಂತ, ನಾನು ಗಂಡಸು 100 ಜನರ ಹತ್ರ ಹೋಗಿ ಬಂದ್ರೆ ಶೋಕಿ ಅಂತಾರೆ, ಅದೇ ನೀನು ಅಂತನಂತೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಇಂಥ ಒಂದು ಪುರುಷೋತ್ತಮ ನಮಗೆ ಬೇಕಾ? ಯಾವ ಪುರುಷಾರ್ಥಕ್ಕೆ ಈ ಪುರುಷ ಬೇಕು? ಪದೇ ಪದೇ ಈ ತರದ್ದೇ ಮಾತಾಡ್ತಿರೋದು ಅವನು. ಅಂದ್ರೆ ಆಕೆಯಲ್ಲಿ ತುಂಬಿಸ್ತಿದ್ದಾನೆ, ನೀನೇನಕ್ಕಿಲ್ಲ, ನಿನ್ನಿಂದಲೇ ನಾನು ಕೆಟ್ಟಿರೋದು. ಅಂದ್ರೆ 3 ವರ್ಷ ಇಲ್ಲ ಅಂದ್ರೆ ಎಲ್ಲೋಗಿದ್ದಾಳೆ ಹೆಂಡತಿ? ಕನ್ವಿನ್ಸ್ ಮಾಡೋದು ಬೇಡ್ವಾ, ಒಪ್ಸೋದ್ ಬೇಡ್ವಾ? ಹಾಗಾದ್ರೆ ಮಿಲಿಟರಿನಲ್ಲಿ ವರ್ಷಗಟ್ಟಲೆ ಇರ್ತಾರೆ, ನಮ್ಮ ದೇಶ ರಕ್ಷಣೆಗೆ ವರ್ಷಗಟ್ಟಲೆ ಇರ್ತಾರೆ. ಯೋಚನೆ ಮಾಡಿ ನೋಡಿ, ಅವ್ರು ಹೇಗಿರ್ಬೇಕು, ತಮ್ಮ ತಪಸ್ಸಿನ ಹಾಗೆ, ಧ್ಯಾನದ ಹಾಗೆ. ಇಲ್ಲೂ ಕೂಡ ತಾಯಂದ್ರು, ಒಂದೊಂದು ಕೊಡಗಿನಲ್ಲಿರ್ತಕ್ಕಂಥ ಅಮ್ಮಂದಿರು ದೇವತೆಗಳ ಸ್ವರೂಪ. ಹಾಗೆಂದ್ರೆ ಒಂದೊಂದು ಮನೆಯಲ್ಲೂ ಒಂದೊಂದು ಚರಿತ್ರೆ ಮಾತಾಡುತ್ತೆ, ಯಾಕಂದ್ರೆ ಮಿಲಿಟರಿಲಿ ಇರ್ತಾರೆ. ಯೋಚನೆ ಮಾಡಿ ನೋಡಿ, ಅವ್ರ ಬದುಕು ಹೇಗೆ ಕಟ್ಟಿರ್ಬೇಕು. ಅದನ್ನೇ ಹೇಳಿದೆ, ಏನೋ ಮಾತಾಡ್ತಿದ್ದ ತಾಯಿ. ಮೊದಲಿಂದಲೂ ಇದೇ ರಚ್ಚ ನಡೀತಿರೋದು. ನಿಂಗೆ ಅಷ್ಟು ಮಾತ್ರ ಪದೇ ಪದೇ ಸಿಗ್ನಲ್ ಹೇಳ್ತಿದೆ, ನಿಮ್ ಬದುಕು ಕಟ್ಟು. ಇಷ್ಟು ದೊಡ್ಡದು ವ್ಯವಹಾರ ನೋಡ್ಕೋತಿದ್ಯಾ, ನಡೆಸ್ತಿದ್ಯಾ, 0 ಇಂದ ಹೀರೋ ಆಗಿದ್ಯಾ, 10 ಜನಕ್ಕೆ ಅನ್ನ ಕೊಡ್ತಿದ್ಯಾ, ಏನೋ ಮಗು ನೀನು 6 ಅಡಿ ಕಟ್ಔಟ್ ನ ಲಕ್ಷ್ಮೀ ಪುತ್ರಿ ನೀನು ಅಂದ್ರೆ, ಆಯ್ತು ಗುರುಜಿ. ಹೌದು, ಪ್ರಕೃತಿ ನಿಮ್ಮ ಜೊತೆ ಮಾತನಾಡುತ್ತಾ ಹೇಳುತ್ತೆ, ಇದು ಇಷ್ಟೇ. ಎಲ್ಲೋ ಒಂದು ತಪ್ಪುಗಳಾಗುತ್ತೆ ಮಕ್ಕಳೇ, ಅದು ಬೇರೆ. ಬಟ್ ಪ್ರಕೃತಿ ಮತ್ತೆ ಮತ್ತೆ ಸನ್ನೆಗಳ ಮೂಲಕ ಸೂಚಿಸಿರುವಾಗ, ಓಹೋ ಇದ್ರಲ್ಲುಂಟು ಏನೋ ಎಡವಟ್ಟು, ಇದ್ರಲ್ಲಿ ಒಂದು ಒಳ್ಳೇದು ಉಂಟು. ಹೌದು, ಒಳ್ಳೆಯದನ್ನು ಕೂಡ ಪ್ರಕೃತಿ ಸೂಚಿಸುತ್ತದೆ ಕೆಲವೊಂದು ಕನಸುಗಳ ಮೂಲಕ, ಸನ್ನೆಗಳ ಮೂಲಕ, ಸೂಚನೆಗಳ ಮೂಲಕ. ಹೌದು, ಶಕುನಗಳ ಮೂಲಕ ತುಂಬಾ ಇದೆ, ಅದ್ಭುತಗಳಿದ್ದಾವೆ.
ಅಂತ ಒಂದು ಅದ್ಭುತಗಳ ಸರಮಾಲೆಯಲ್ಲೇ ಒಂದು ನಿಮ್ಮ ಮನೆಯ ಮೇಲೆ, ನೀವು ಬಾಡಿಗೆ ಮನೆ ಇರ್ಬೋದು, ಇದೆಲ್ಲ ಬಾಡಿಗೆ ಮನೆನೇ, ಇದೇನು ಪರ್ಮನೆಂಟ್ ಮನೆ ಅನ್ಕೊಂಡಿದ್ದೀರಿ? ಇದು ಒಂದು ದಿನ ಸುಟ್ಟೋಗುತ್ತೆ. ಯಾವ ಧರ್ಮದಲ್ಲೂ ಇಲ್ಲದಂಥದ್ದೊಂದು ನಮ್ಮ ಧರ್ಮದಲ್ಲಿದೆ. ಹಿಂದೆ ನಮ್ಮ ಶರೀರವನ್ನ ಸುಡುತ್ತಿದ್ರು, ಈಗ ಅದನ್ನ ಮಣ್ಣು ಮಾಡೋದು, ಕೆಲವು ಕಡೆ ವ್ಯವಸ್ಥೆ ಇಲ್ಲದೆ ಬೇರೆ ಪದ್ಧತಿಯಾಗಿ ತಗೊಬಂದ್ರು. ಆದ್ರೆ ಹಿಂದೆ ಈ ಕಾಷ್ಟವನ್ನ ಅಗ್ನಿಗೆ ಹಾಕ್ತಿದ್ರು. ಯಾಕಂದ್ರೆ ನೆನಪಿಟ್ಕೋಬಾರ್ದು, 6 ಅಡಿ 3 ಅಡಿ ಜಾಗ ಕೂಡ ವೇಸ್ಟ್ ಮಾಡಬಾರ್ದು. ಅಲ್ಲಿ ಇಟ್ಕೊಂಡು ಅಲ್ಲೊಂದು ಗೋರಿ ಕಟ್ಟಿ ಅದಕ್ಕೊಂದು ದೊಡ್ಡದಾಗಿ ಏನೋ ಒಂದು ಇಟ್ಕೊಂಡು ಅಲ್ಲೇ ಹೋಗಿ ಕುತ್ಕೊಂಡು ಅಯ್ಯೋ ಹೀಗಾಯ್ತು, ವೀರಭೂಮಿ ಜನ್ಮಭೂಮಿ ಇನ್ನೊಂದು ಹೆಸರು ಹೇಳ್ಕೊಂಡು ಇವನ್ ಈ ಕಥೆಗಳು ಹೇಳ್ಕೊಂಡು ಕುತ್ಕೋತಾನೆ. ಅದಕ್ಕೂ ಕೂಡ ನಮ್ ಜಾತಿಯವನಂತ ಇನ್ನೊಬ್ಬ ಎದ್ದು ಬರ್ತಾನೆ, ನಮ್ ಕುಲದವನಂತ ಎದ್ದು ಬರ್ತಾನೆ, ನಮ್ ಗುರು ಅಂತ ಎದ್ದು ಬರ್ತಾನೆ. ನೋಡಿ, ನಮ್ಮ ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು, ನನ್ನ ಯಾವುದೇ ಒಂದು ನೆನಪು ಕೂಡ ಇರಬಾರದು ಎಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನನಗೇನೂ ಒಂದು ಪ್ರತಿಷ್ಠಾನ ಮಾಡಬಾರದು. ಅದುವೇ ನಮ್ಮ ಸನಾತನ ಧರ್ಮ ಮೊದಲಿಂದಲೂ ಹೇಳ್ಕೊಟ್ಟಿರೋದು. ಇವತ್ತು ನಾವು ಅದನ್ನ ಮಾಡ್ಕೊಂಡಿದ್ದೇವೆ. ಅಲ್ಲಲ್ಲಿ ನೋಡಿ, ನೀವು ಗೋರಿಗಳು ಕಟ್ಸೋದಂತೆ, ದೊಡ್ಡದಾಗಿ ಹೆಸರು ಹಾಕ್ಸೋದಂತೆ, ಅಲ್ಲಿ ಹೋಗ್ಬಿಟ್ಟು ಹೂನಾರುಗಳು ಹಾಕ್ಸೋದಂತೆ, ಇನ್ನೊಂದಂತೆ. ನಮ್ಮ ಮನಸ್ಸಿನಲ್ಲಿರಬೇಕು ಇದು, ನಮ್ಮ ಮನಸ್ಸಿನ ಭಾವದಲ್ಲಿರಬೇಕು ಆ ಶಕ್ತಿ. ಇದನ್ನ ಪ್ರಕೃತಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮ. ಪ್ರತಿ ಒಳ್ಳೇದಕ್ಕೂ ಅದರೊಂದು ಹಿಂದೆ ಉದ್ದೇಶ ಇದೆ. ಹೌದು, ಅಲ್ಲೊಂದು ತೋಟದ ಹತ್ರನೋ ಜಮೀನ್ ಹತ್ರನೋ ಅವತ್ತಿರುತ್ತಿತ್ತು, ಸುಡುತ್ತಿದ್ರು. ಕೆಲವರಿಗೆ ವ್ಯವಸ್ಥೆ ಇತ್ತು, ಇಲ್ಲ ಇಲ್ಲ ನಮ್ಮ ಹಿರಿಯರು ನಾವು ಮರಿಬಾರ್ದು ಅಂತ ಹೇಳಿ ಒಂದು 6 ಅಡಿ 3 ಅಡಿ ಜಾಗ ಮಾಡಿ ಅಲ್ಲೊಂದು. ಬಟ್ ಅದನ್ನು ಕೂಡ ಕಾಲಘಟ್ಟಕ್ಕೆ ಇರ್ಲಿ, ಅವರವರ ಸಂಪ್ರದಾಯ ದೊಡ್ಡದು. ಒಬ್ಬರಿಗಿಲ್ಲ ನಾವು ಮಣ್ಣೆ ಮಾಡೋದು. ಹೌದು, ಕೆಲವು ಜನಾಂಗದಲ್ಲಿ ಪಕ್ಷಿಗೆ ತಗೊಂಡೋಗಿ ದೇಹವನ್ನ ಸಮರ್ಪಣೆ ಮಾಡಿಬಿಡ್ತಾರೆ. ಹೌದು, ಇದೆ, ಪಾರ್ಸಿಗಳಲ್ಲಿದೆ. ತಗೊಂಡೋಗಿ ದೇಹವನ್ನ ತುಂಬಾ ಎತ್ತರವಾದಂತ ಒಂದು ಜಾಗದಲ್ಲಿ ಇಟ್ಟು ಬರ್ತಾರೆ. ಪಕ್ಷಿಗಳು ತಿನ್ನಬೇಕು, ಈ ದೇಹ ಮತ್ತೆ ಉಪಯೋಗ ಆಗಲಿ, ಹಾಗೆ ಹಾಳಾಗೋದು ಬೇಡ ಅಂತೇಳಿ ಪಕ್ಷಿಗಳು ಕುಕ್ಕಿ ಕುಕ್ಕಿ ತಿಂದ್ರು ಪರವಾಗಿಲ್ಲ ಅಂತ ಸತ್ತು ಹೋದ ಶವವನ್ನ ತಗೊಂಡೋಗಿ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ತಗೊಂಡೋಗಿಡತಕ್ಕಂಥ ಪದ್ಧತಿ ಕೆಲವೊಂದು ಆಚಾರಗಳಲ್ಲಿ ಕುಲದಲ್ಲಿ ಇದ್ದಾವೆ. ಎಸ್, ಅವರವರ ಕುಲಧರ್ಮ ದೊಡ್ಡದು, ಇರ್ಲಿ. ನನ್ನನ್ನ ಸುಟ್ಟು ಬಿಡಿ, ನನ್ನ ಮಣ್ಣಲ್ಲಿ ಇಡಬೇಡಿ, ಇಲ್ಲ ನನ್ನ ಮಣ್ಣಲ್ಲೇ ಇಡಿ, ನನಗೊಂದು ಗೋರಿನೇ ಕಟ್ಟಿ ಅಲ್ಲ. ನಮ್ಮ ಸನಾತನ ಧರ್ಮ ಅಲ್ಟಿಮೇಟ್ಲಿ ಹೇಳೋದೇನ್ ಗೊತ್ತಾ? ನಾವು ಯಾವ ರೀತಿ ಬಂದಿದ್ದೇವೆಯೋ ಅದೇ ರೀತಿ ಶಾಂತ ಚಿತ್ತವಾಗಿ ಹೋಗ್ಬೇಕು. ನಮ್ಮ ನಂತರ ಅದಕ್ಕೊಂದು ಕಿತ್ತಾಟ ಆಗಬಾರ್ದು ಅನ್ನತಕ್ಕಂಥ ಭಾವಾರ್ಥ ಮಕ್ಕಳೇ. ಇದೇ ಸತ್ಯ ಅಷ್ಟೇ. ಸೊ ಅಂಥದ್ದೇ ಪ್ರಕೃತಿ ಒಂದು ಒಳ್ಳೆಯದರ ಸೂಚನೆಯನ್ನು ಕೂಡ ಕೊಡುತ್ತದೆ. ಅಂಥದ್ರಲ್ಲಿ ನಮ್ಮ ಆ ಒಂದು ಮನೆ, ಆ ಮನೆಯ ಮೇಲೆ ಇಲ್ಲ ಆ ಸಜ್ಜಾಗಳ ಮೇಲೆ ಎಲ್ಲಿಯಾದರೂ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿದರೆ ಅಲ್ಲೊಂದು ಅದ್ಭುತ ಸಂಕ್ರಮಣ ನಡೆಯತಕ್ಕಂಥ ವೈಶಿಷ್ಟ್ಯತೆ ವಿಶಿಷ್ಟತೆ ನಡೆಯುತ್ತದೆ. ಇದು ನಿಶ್ಚಿತ, ನನ್ನ ಅನುಭವದ ಮಾತು. ತುಂಬಾ ಜನಗಳ ಹತ್ರ, ಯಾಕಂದ್ರೆ ದಿನಕ್ಕೆ ಕಡಿಮೆ ಅಂದರೂ ಒಂದು 50ರಿಂದ 60 ಜನರ ಹತ್ರ ಮಾತಾಡ್ತಿರ್ತೇನಲ್ವ, ಜಾತಕಗಳ ಪರಾಮರ್ಶೆ ಇನ್ನೊಂದು ಅನ್ನತಕ್ಕಂಥದ್ದು ಪ್ರಕೃತಿ ಸೂಚಿಸಿಕೊಡುತ್ತೆ. ನಿಮಗೊಂದು ಅದ್ಭುತ, ಅದೊಂದು ಪ್ರಕೃತಿಯ ವಿಸ್ಮಯ. ನಿಮ್ಮ ಮನೆ ಮೇಲೆ ಸಜ್ಜಾನೋ ಮಾಳಿಗೆ ಮನೆ ಮೇಲೆ ಅಲ್ಲೊಂದು ಪಕ್ಷಿ, ಅದು ಪಾರಿವಾಳ ಇರ್ಬೋದು, ಖಂಡಿತ ಹೇಳ್ತಾನೆ. ಅದು ಹದ್ದಿರ್ಬೋದು, ಗಿಳಿ ಇರ್ಬೋದು, ಯಾವುದೇ ಪಕ್ಷಿ, ಟಿಟ್ಟಿಬ ಪಕ್ಷಿ ಇರ್ಬೋದು, ಬಂದು ಅಲ್ಲೊಂದು ಗೂಡು ಕಟ್ಟಿ ನಿಮ್ಮ ಒಂದು ಪ್ರಾಂಗಣದಲ್ಲಿ ಅಲ್ಲೊಂದು ಮೊಟ್ಟೆ ಇಟ್ಟು ಆ ಮೊಟ್ಟೆ ಮರಿಯಾಗಿ ಬಿಟ್ರೆ ಖಂಡಿತ ಹೇಳ್ತಾನೆ, ಬರೆದಿಟ್ಕೊಳ್ಳಿ, ನಿಮ್ಮ ಒಂದು ಜೀವನದಲ್ಲಿ ಒಂದು ವಿಶೇಷವಾದಂತ ಒಂದು ಶುಭ ಸುದ್ದಿಯೊಂದನ್ನು ಪಡಿತೀರಿ. ಕಳೆದು ಹೋದ ಗೌರವ, ಕಳೆದು ಹೋದ ಮಾನ, ಕಳೆದು ಹೋದ ಆಸ್ತಿ, ಕಳೆದು ಹೋದ ಕೀರ್ತಿ, ಕಳೆದು ಹೋದ ಸುಖ ಆ ಮನೆಯಲ್ಲಿ ಮತ್ತೆ ಸಿಂಚನವಾಗುತ್ತದೆ. ಇದು ನಿಶ್ಚಿತ. ಎಲ್ಲಾ ಕಳ್ಕೊಂಡು ಕೂತು ಬಿಟ್ಟಿದ್ದೀರಿ ನೋಡಿ, ಪ್ರಕೃತಿ ಕಳಿಸುತ್ತೆ. ನೀನು ಕುಗ್ಗಬೇಡ,
ದೈವ ಪ್ರೇರಣೆಯಾಗಿ ಇವತ್ತಿಗೂ ಕೂಡ ಬದ್ರಿನಾಥಲ್ಲಿ, ಆ ಒಂದು ಕೇದಾರ್ನಾಥಲ್ಲಿ ಅಲ್ಲೆರಡು ಪಕ್ಷಿಗಳು ಬರ್ತಕ್ಕಂಥದ್ದಾಗುತ್ತೆ. ಆ ಒಂದು ಹಿಮಲಿಂಗದಲ್ಲಿ ಏನು ವಿಸ್ಮಯ ಆಗೋತ್ರ, ಅಷ್ಟು ದೂರಕ್ಕೆ ಎರಡು ಪಕ್ಷಿಗಳು, ಪಾರಿವಾಳಗಳು ಬರ್ತವೆ. ಸಾಧ್ಯವೇ ಇಲ್ಲ. ಆ ಹಿಮವತ್ ಪರ್ವತಕ್ಕೆ ಹೆಂಗ್ ಹೋಗ್ಬೇಕು, ಹೇಗ್ ಬರ್ಬೇಕು, ಅದು ಜೋಡಿಯೇ ಬರ್ಬೇಕಾ ಆ ದರ್ಶನಕ್ಕೆ? ಅಂದ್ರೆ ಆ ಕ್ಷೇತ್ರದಲ್ಲೊಂದು ಮಹಾಪ್ರಣವ ಶಕ್ತಿಯ ಉಗಮ ಶಕ್ತಿ ಇದೆ. ಅದರ ಸಂಕೇತ ಅದು ಶಿವಪಾರ್ವತಿಯರ ಸಂಕೇತ ಅಂತ. ಅದೇ ರೀತಿಯೇ ನಿಮ್ಮ ಮನೆಗೆ ಈ ರೀತಿ ಯಾವುದಾದ್ರೂ ಪಕ್ಷಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಮೊಟ್ಟೆಗೆ ಕಾವು ಕೊಟ್ಟು ಆ ಪಕ್ಷಿಗಳು ಏನಾದರೂ ಮರಿಯಾಗಿ ಬದುಕು ಕಟ್ಟಿಕೊಂಡರೆ, ತುಂಬಾ ಜನ ಅದನ್ನ ಓಡಿಸ್ಬಿಡೋದು, ಇನ್ನೊಂದು ಮಾಡ್ತಾರೆ. ಇಲ್ಲ, ಮಾಡಕೂಡದು. ಬಂದಿರುವ ಅದೃಷ್ಟವನ್ನ ಒದ್ದುಕೊಂಡು ಹೋದ ಹಾಗೆ. ಹೌದು, ನಿಮ್ಮ ಪುಣ್ಯವನ್ನ ಒದ್ದುಕೊಂಡ ಹಾಗೆ. ಬಂದಿದೆ ಪುಣ್ಯ ತಾನಾಗಿ ಹುಡುಕೊಂಡು, ಪ್ರಕೃತಿ ಒಳ್ಳೇದಾಗ್ಲಿಕ್ಕೆ ಇಷ್ಟು ದಿನ ನೀನ್ ಕಷ್ಟಪಟ್ಟಿದ್ ಸಾಕು ಕಣೋ, ಒದ್ದಾಟ ಸಾಕು ಕಣೋ. ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ಹಣಕಾಸು ಚಿಕ್ಕು, ಯಾವುದೋ ಒಂದು ವ್ಯಾಪಾರ ಚಿಕ್ಕು, ಯಾವುದೋ ಒಂದು ಕೌಟುಂಬಿಕ ಚಿಕ್ಕು, ಇಲ್ಲೂ ಒಂದು ನೆಮ್ಮದಿ ಇಲ್ಲದೆ ತೊಳಲಾಟ ಆಗುತ್ತಿದೆ ಅನ್ನತಕ್ಕಂಥದ್ದಕ್ಕೆ ಆ ಪ್ರಣವ ಶಕ್ತಿ ಪ್ರಕೃತಿ ನಿಮಗೊಂದು ಸನ್ನೆಯ ಮೂಲಕ ಒಳ್ಳೇದಾಗೋದಿದೆ. ವೆಯ್ಟ್ ಅಂಡ್ ಸಿ ಅಂತ. ಖಂಡಿತ ಒಂದು ಈ ರೀತಿಯದ್ದು ನಡೆದರೆ 1-3 ತಿಂಗಳು ಇಲ್ಲ 6 ತಿಂಗಳಷ್ಟರಲ್ಲಿಯೇ ನಿಮ್ಮ ಆ ಒಂದು ಕುಟುಂಬದಲ್ಲಿ ಒಂದು ಶುಭ ಸುದ್ದಿ ನಡಿಲೇಬೇಕು. ಯಾವುದೋ ಒಂದಿಷ್ಟು ಬಂಗಾರ ಆದ್ರೂ ಮನೆಗೆ ಬರೋದು, ಇಲ್ಲ ಒಂದಷ್ಟು ಸಾಲ ತೀರಿಸ್ಕೊಳ್ಳೋದು. ಹೌದು, ಖಂಡಿತ. ಅದಕ್ಕೆ ಹೇಳುದು, ನಿತ್ಯ ದೇವರ ಧ್ಯಾನ, ಪ್ರಾರ್ಥನಾ, ಅರ್ಚನಾ, ಅಲಂಕಾರ, ಇದೆಲ್ಲ ಏನು ಗೊತ್ತರ ಮಾಡೋದು. ತುಂಬಾ ಜನ ಹೇಳ್ತಾರೆ, ದೇವ್ರಿಗೆ ಯಾಕೆ ಪ್ರಾರ್ಥನೆ ಮಾಡಬೇಕು? ಆ ಕಾಣದ ಅಗೋಚರ ಶಕ್ತಿ ನಮಗೆ ಬಂದಿರುವ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಯಾವುದೋ ಒಂದು ಪುಣ್ಯ ಕಾರ್ಯ, ಪುಣ್ಯವಂತರನ್ನ, ಪುಣ್ಯಾತ್ಮನನ್ನ ನಮ್ಮ ಮನೆ ಕಳಿಸುತ್ತೆ. ಈ ರೀತಿ ತಡೆಗೋಡೆಯಾಗಿ, ಬ್ರಿಡ್ಜ್ ಆಗಿ ನಿಲ್ಲಿಸಲು ಕಳಿಸುತ್ತೆ. ಇರ್ಲಿ, ಅವನು ಒದ್ದಾಡ್ತಿದ್ದಾನೆ, ಅವನು ಮಾಡಿರುವ ಆ ಒಂದು ಇನ್ನು ಪುಣ್ಯದ ಶೇಷ ಉಳಿದಿದೆ. ಪಾಪಶೇಷ ಅಲ್ಲ, ಪುಣ್ಯದ ಶೇಷ ಇದೆ. ಹೋಗು. ಅವನಿಗೆ ಗೊತ್ತಿಲ್ಲದೆ ಯಾರಿಗೋ ವಸ್ತ್ರ, ಬಟ್ಟೆ, ಊಟ, ತಿಂಡಿ ಈ ತರದೇನೋ ಕೊಟ್ಟಿದ್ದಾನೆ, ಮಾಡಿದಾನೆ, ನೋಡಿದಾನೆ. ಅವನನ್ನು ಕಾಪಾಡು, ಅವನು ತೀರಾ ಕೆಳಗಡೆ ಬೀಳದ ಹಾಗೆ. ಮೊನ್ನೆೊಬ್ರು ಯಾಕೆ ಮಾತು ಹೇಳ್ತಿದ್ದಾನೆ ಅಂದ್ರೆ, ಒಬ್ರು ಕುಟುಂಬದಲ್ಲಿ ಈ ತರದ್ ನಡೆದಿದೆ. ಹೇಳಿದ್ರು, ಗುರುಗಳೇ ಪಾರಿವಾಳ ಬಂದು 2 ಮೊಟ್ಟೆ ಇಟ್ಟಿದೆ ಅಂತ. ಅರೆ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಗುರುಗಳ ಗಲಾಟೆಗಳು ಒಂಥರ ಅದಿದೆ. ನಿಮ್ಮ ಮನೇಲಿ ತುಂಬಾ ದೊಡ್ಡ ಸಮಸ್ಯೆಗಳಾಗಿರ್ಬೇಕು. ಮನೆ ಚಲ್ಲಾಪಿಲ್ಲ ಆಗ್ಬಿಟ್ಟಿರುತ್ತೆ. ಅಟ್ಲೀಸ್ಟ್ ಒಂದು 3-4 ವರ್ಷದಿಂದ ಆಗಿದೆ ಗುರುಗಳೇ. ನೆಮ್ಮದಿಯಾಗಿ ಮಲಗಿಲ್ಲ, ನೆಮ್ಮದಿಯಾಗಿ ಊಟ ಮಾಡಿಲ್ಲ. ಯಾವ ಮಟ್ಟಕ್ಕಾಗಿರುತ್ತೆ ಅಂದ್ರೆ ದೇಶಾಂತರ ಹೋಗಿರೋ ಅಷ್ಟು ಮಟ್ಟಕ್ಕೆ ಏನೋ ಒಂದು ಸಮಸ್ಯೆಗಳಲ್ಲಿ ತೂಗಾಡಿರ್ತೀರಾ ನೀವು. ಆಗಿತ್ತು ಗುರುಗಳು. ಯಾವುದೋ ಪುಣ್ಯವಯ್ಯ ಬಂದಿದೆ, ಮೊಟ್ಟೆ ಇಟ್ಟಿದೆ, ಜಾಗ್ರತೆ, ಬೀಳದ ಹಾಗೆ ರಕ್ಷಿಸ್ಕೋ. ಅದು ಊಟಕ್ಕೆ ಹೋಗುವಾಗ ಅದಕ್ಕೊಂದು ಬೀಳದ ಹಾಗೆ ನೋಡ್ಕೋ. ಅಲ್ಲೊಂದು ಚೂರು ಊಟ ವ್ಯವಸ್ಥೆ ನೋಡು, ಗಾಬರಿ ಬಿದ್ದು ಮೊಟ್ಟೆ ಬೀಳದ ಹಾಗೆ ನೋಡ್ಕೋ ಅಂತ. ಯಾರೋ ಹೇಳಿದ್ರು, ನೀನು ಆ ಕೆಲಸ ಮಾಡಬೇಡ ಅಂತ ಹೇಳಿ ಕಳಿಸಿದ್ದೆ. ಮಗು ಆಗಿದೆ, ಪುಟ್ಟ ಪಾಪಗಳು, 2 ಪಾಪಗಳು. ನೀವು ನಂಬೋಲ್ಲ, ಅವರಿಗೆ ತುಂಬಾ ದೊಡ್ಡದಾದಂತ ಹೊರೆ, ಬೆನ್ನಿನ ಮೇಲೆ ಹೊರೆ ಅಲ್ಲೊಂದು ಜಾರಿಸ್ಬಿಟ್ಟಿದೆ. ಗುರುಗಳೇ, ಒಂದು ದೊಡ್ಡ ಸಾಲ ಇತ್ತು, ಒಂದು 1/4 ಭಾಗ ಇಳಿಸ್ಕೊಂಡಿದ್ದಾನೆ, ಅರ್ಧ ಭಾಗನೇ ಇಳಿಸ್ಕೊತಾ ಇದ್ದಾನೆ. ಮತ್ತೆ ಮನೆಯಲ್ಲಿ ಒಂಥರ ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲರೂ ಬರ್ತಿದ್ದಾರೆ. ಒಂಥರ ಹಬ್ಬದ ವಾತಾವರಣ, ಹೋಳಿಗೆ ಮಾಡಿ ತಿಂತಿದ್ದೀವಿ. ಯಾವುದು ಕೈಗೂಡ್ತಿದೆ. ಒಂದಷ್ಟು ವರಮಾನ ಜಾಸ್ತಿ ಆಗಿದೆ, 30% ವರಮಾನ ಜಾಸ್ತಿ ಆಗಿದೆ, ಇನ್ಕ್ರಿಮೆಂಟ್ ಆಗಿದೆ. ಯಾವುದೋ ಒಂದು ಆಗದ ಕೆಲಸ, ನಮಗೊಂದು 20 ಲಕ್ಷ ಬರ್ಬೇಕಿತ್ತು, 10 ಲಕ್ಷ ಬಂದಿದೆ. ಒಂದ್ ಸ್ವಲ್ಪ ಸಾಲ ತೀರ್ಸ್ಕೊಂಡಿದೆ, ಒಡವೆ ಬಿಡಿಸ್ಕೊಂಡಿದೆ. ಹೇಳ್ತಿದ್ರೆ ನನಗೆ ತುಂಬಾ ಖುಷಿ, ಅದೃಷ್ಟ. ಬಾ ರಾಮಚಂದ್ರ, ಯಾವುದೋ ಒಂದು ಒಳ್ಳೇದ್ ಮಾಡಿರ್ತೀರಿ ಮಕ್ಳು, ಅದು ಕಾಯ್ತಿರುತ್ತೆ. ಯಾವುದೋ ಒಂದು ಕೆಟ್ಟದ್ದು ಮಾಡಿರ್ತೇವೆ, ಅದೂ ಕಾಯ್ತಿರುತ್ತೆ. ನಮ್ಮ ಆ ಒಂದು ನಳಮಹಾರಾಜನಿಗೆ ಅಶೌಚವಾಗುವವರೆಗೂ ಕಾಯ್ತಿದ್ನಂತೆ ಕಲಿ ಪ್ರಭು. ಅವನಿಗೆ ದಮಯಂತಿ ಮೇಲೆ ಮೋಹ ಸಿಗಲಿಲ್ಲವಲ್ಲ ಅನ್ನೋ ಒಂದು ವಿಪರೀತವಾದಂತ ಕಲಿಪ್ರಭಾವಕ್ಕೆ ಕಾಯ್ತಿದ್ನಂತೆ.
ಆದರೆ ನಿತ್ಯ ನಳಮಹಾರಾಜ ಎದ್ರೆ ಕೂತ್ರೆ ನಿಂತ್ರೆ ಅವನ ಮನಸ್ಸು ಮಾತ್ರ ಎಲ್ಲರ ಹತ್ರ ಮಾತಾಡ್ತಿದ್ರು. ಒಳಗಡೆ ಭಗವಂತನ ಧ್ಯಾನ, ಭಗವಂತನ ಜಪ. ಅದರಿಂದ ಅವನ ಮೇಲೆ ಹೋಗೋಕ್ಕಾಗ್ತಿಲ್ಲ. ಅವನು ಒಳಗಡೆ ಸೇರ್ಬೇಕು, ಅವನು ತಪ್ಪು ಮಾಡೋ ಹಾಗೆ ಮಾಡಬೇಕು, ಆಗ್ತಿಲ್ಲ. ಯಾಕಂದ್ರೆ ನಿತ್ಯಾಗ್ನಿಹೋತ್ರ ಆತ, ನಿತ್ಯ ಒಂದು ಅಗ್ನಿ ಕಾರ್ಯ, ದೇವರ ಕಾರ್ಯ, ಪೂಜಾ ಕಾರ್ಯ, ಸದಾ ಒಳಗಡೆ ಭಗವಂತನನ್ನೇ ರಮಿಸ್ತಿದ್ನಂತೆ. ಆದರೆ ಈ ಕಲಿ ಬರೋದಂತೆ ಏನಂದ್ರೆ ಆತನ ಒಂದು ದಾಯಾದಿ ಸೋದರನ ಜೊತೆ ಅವನಿಗೆ ಹೋಗಿ ಹೇಳ್ಬಿಟ್ಟು, ನೀನು ಬಾ ಅವನ ಜೊತೆ ಪಗಡೆ ಆಡು, ನಾನು ಬಂದು ಅವನಲ್ಲಿ ಸೇರ್ಕೊಂಡು ಸೋಲಿಸ್ತೇನೆ, ನಿನಗ್ ಪಟ್ಟ ಕಟ್ಟಿಸ್ತೇನೆ ಅಂತ. ಆ ಸಮಯಕ್ಕೆ ದ್ವಾಪರ ಯುಗ ಮುಗೀತಿತ್ತು. ಆ ದ್ವಾಪರ ಯುಗವನ್ನೇ ಕರೆದು, ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದ್ವಾಪರನನ್ನೇ ಕರೆದು ದಾಯಗಳನ್ನಾಗಿ ಮಾಡ್ಕೊಂಡು ಬಂದಿದ್ನಂತೆ. ಅವನ ಕೈ ಕೊಟ್ಬಿಟ್ಟು, ನೀನು ಹೋಗು, ನಾನು ಬರ್ತೇನೆ ಸೂಕ್ಷ್ಮ ರೂಪದಲ್ಲಿ ಅಂತ ಹೇಳಿ ಬಂದು ಕಾಯ್ತಾ ಇದ್ನಂತೆ. ಪಗಡೆ ಆಡ್ತಲೇ ಇದ್ದಾರೆ, ಸೋಲ್ತಿಲ್ಲ, ಗೆಲ್ತಾನೂ ಇಲ್ಲ. ಏನೋ ಒಂದು ಮೋಜು ತಮಾಷೆಗೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ಅಶೌಚ ನಡೆಯುತ್ತೆ. ಅಶೌಚ ನಡೆದ ಕ್ಷಣ ಮಾತ್ರದಲ್ಲಿ ಆ ನಳನ ಮೇಲೆ ಪ್ರವೇಶ ಶುರು. ಆಗ್ಲೇ ಮೆಟ್ಕೊಂತು, ಎಲ್ಲ ಕಳ್ಕೊಂಡ. ಯಾವ ಮಟ್ಟಕ್ಕೆ ಹುಚ್ಚಿನಲ್ಲಿ ಆಡ್ತಿದ್ದ ಅಂದ್ರೆ ದಮಯಂತಿ ಓಡಿ ಬಂದ್ಲಂತೆ. ಏನು ಮಾಡ್ತಿದ್ದೀರಿ ಅಂದ್ರೂ ಕೂಡ ಅವನು ಕೇಳೋ ಪ್ರಜ್ಞೆ ಇಲ್ಲ, ಎಲ್ಲಾ ಕಳ್ಕೊಬಿಟ್ಟ. ರಾಜ್ಯವನ್ನ ಕಳ್ಕೊಂಡು ದಾಯಾದಿ ತನ್ನ ಚಿಕ್ಕಪ್ಪನ ಮಗನಿಗೆ ರಾಜ್ಯ ಬಿಟ್ಟು ಕೊಟ್ಟು, ಅಯ್ಯೋ ಮೈ ಮೇಲಿದ್ದ ವಸ್ತ್ರವನ್ನೆಲ್ಲ ಕಳ್ಕೊಬಿಟ್ಟ. ತನ್ನ ಅಂದ ಕಳ್ಕೊಂಡ, ಚಂದ ಕಳ್ಕೊಂಡ, ಹೆಂಡತಿ ಕಳ್ಕೊಂಡ, ಇಂದ್ರಸೇನೆ ಮಕ್ಕಳನ್ನ ಕಳ್ಕೊಂಡ. ಅವರೆಲ್ಲೋ ಹೋದ್ರು, ಈತ ಎಲ್ಲೋ ಹೋದ. ಅಯ್ಯೋ ಒಂದ ಎರಡ. ಅಂದರೆ ಯಾವಾಗ ಬರಬೇಕು ಅಂತ ಕೆಟ್ಟದ್ದು ಕಾಯ್ತಿರುತ್ತಂತೆ, ಹಾಗೆ ಒಳ್ಳೆಯದು ಕೂಡ ನಮಗೋಸ್ಕರ ಕಾಯ್ತಿರುತ್ತೆ. ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ದೇ ವಿಲ್ ಬಿ ವೈಟಿಂಗ್. ಎಸ್, ಆ ವೈಟಿಂಗಿಗೆ ಸೂಕ್ಷ್ಮವಾಗಿ ಖಂಡಿತ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕ್ತೀರಿ, ಹೌದು ಗುರುಗಳೇ, ಒಂದೊತ್ತಲ್ಲ 2 ಹೊತ್ತು ಊಟ ಮಾಡೋ ಸ್ಥಿತಿ ಬಂತು ನಮಗೆ ಈ ರೀತಿ ಪಕ್ಷಿಗೂಡು ಕಟ್ಟಿದ ಮೇಲೆ. ಅದ್ ಬಂದು ಕಟ್ಟಿ ಹೋಯ್ತು, ಇರ್ಲಿ, ಖಂಡಿತ ಅಷ್ಟು ಮಾತ್ರ ಆದ್ರೂ 2 ಹೊತ್ತಿರೋರ್ಗೆ, 3 ಹೊತ್ತಿರೋರ್ಗೆ 6 ಹೊತ್ತಿನ ಒಂದು ವ್ಯವಸ್ಥೆ, ಒಂದ್ ಸಣ್ಣ ಮೋಟರ್ ಬೈಕ್ ಆದ್ರೂ ತಗೊಳ್ಳೋಷ್ಟು ಶಕ್ತಿ, ಒಂದ್ ಕಾರ್ ತಗೊಳ್ಳೋಷ್ಟು ಶಕ್ತಿ, ಈ ತರದ್ದೆಲ್ಲ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥಾ ಸ್ಥಿತ ಇರತಕ್ಕಂಥ ಒಂದು ದಾರಿ. ಎಸ್, ಅದಿದೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಇದು ಸೂಚನೆ. ಒಂದು ರೀತಿ ಸುಮ್ಮನೆ ಬರೋಲ್ಲ. ಅದು ಬರಬೇಕು ಅಂದ್ರೆ ಅದಕ್ಕೊಂದು ಲೆಕ್ಕಾಚಾರ, ಪ್ರಕೃತಿ ಅಧೀನ. ನಾವು ಕಳಿಸುತ್ತೆ, ಹೋಗು. ಯಾರೋ ಅವನು ತುಂಬಾ ಒಳ್ಳೇದ್ ಮಾಡಿದ್ದಾನೆ, ಎಲ್ಲೋ ನಮಗೇ ಗೊತ್ತಿಲ್ಲದೆಯೇ ಯಾವಾಗ್ಲೂ ಯಾರಿಗೋ ನೆರಳೋ ಬದುಕೋ ಗೂಡೋ ಏನೋ ಕೊಟ್ಟಿದ್ದೇವೆ. ಅದೊಂದು ದಾರಿ ಮಾಡಿಸಲು ಖಂಡಿತ ಯಾವ್ದಾದ್ರು ಕೇಸಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗಿದ್ರು ಕೂಡ ಅಲ್ಲೊಂದು ದಾರಿ ಗಮ್ಯ ಮಾಡಿಸ್ತಕ್ಕಂಥದರವನ್ನ ಇದು ಸೂಚಿಸಿ ಕೊಡುತ್ತದೆ ನಿಶ್ಚಿತ. ಎಸ್, ಇದೆ. ಧೈರ್ಯವಾಗಿ ಹೆಜ್ಜೆ ಇಡಿ, ಯೋಚಿಸಬೇಡಿ. ಈ ರೀತಿ ಪ್ರಕೃತಿಯ ಸನ್ನೆ ನಿಮ್ಮ ಮೇಲೆ ಆಗಿದೆ. ನಿಮ್ಮ ಮನೇಲಿ ಬಂದು ಗೂಡು ಕಟ್ಟಿದೆ, ಅಲ್ಲೊಂದು ಮೊಟ್ಟೆ ಇಟ್ಟಿದೆ, ಅಲ್ಲೊಂದು ಪಕ್ಷಿಗಳಾಗಿದೆ. ಖಂಡಿತ ಒಳ್ಳೇದೆ, ಖಂಡಿತ ತುಂಬಾ ಅದ್ಭುತ. ಅದು ಒಳ್ಳೇದ್ ನಡಿಲೇಬೇಕು. ಒಂದು 90 ದಿನ ಇಲ್ಲ 120 ದಿನದ ಒಳಗಡೆಯೇ ಏನಾದ್ರೂ ಒಂದು ಒಳ್ಳೆಯ ಶುಭ ಸುದ್ದಿಯೊಂದನ್ನ ನಿಮ್ಮ ಕಿವಿಗೆ ಹಾಕುತ್ತಾನೆ ಆ ಪ್ರಣವ ಶಕ್ತಿ, ಅಗೋಚರ ಭಗವಂತ ಶಕ್ತಿ. ನಿಮ್ಮ ಒಳ್ಳೆಯತನಕ್ಕೆ ಸಾಕ್ಷಿ ಅದು. ನಿಮ್ಮಲ್ಲಿ ಇನ್ನೂ ಒಳ್ಳೇದು ಉಳಿದಿದೆ, ನಿಮ್ಮಲ್ಲಿ ಇನ್ನೂ ಧರ್ಮ ಉಳಿದಿದೆ, ನಿಮ್ಮಲ್ಲಿ ಇನ್ನೂ ನ್ಯಾಯ ಉಳಿದಿದೆ. ನೀವು ನ್ಯಾಯವಂತರ ಧರ್ಮವಂತರ ಅಂತ ಆಗಾಗ ಕೇಳ್ತೀರಲ್ವಾ, ಗುರುಗಳೇ ನಾನು ಒಳ್ಳೆಯವನ? ಅಲ್ಲಿದೆ ನೋಡಿ, ನಾನು ತಪ್ಪಿತಸ್ಥನ ಅಲ್ಲ, ಆ ತಪ್ಪನ್ನು ದೂರ ತಳ್ಳಿಕ್ ಬಂದಿದೆ. ನಾನು ತಪ್ಪು ಮಾಡಿದ್ನ ಬಿಡಿ, ಅಲ್ಲಿಯೇ ಯಾಕೆ ಕುತ್ಕೋತೀರಾ? ಆ ಕೆಸರು ಕೈಗೆ ಮೆತ್ಕೊಂಡಿವೆ, ತೊಳ್ಕೊಂಡು ಹೋಗ್ತಾ ಇರಿ. ಇಲ್ಲ ಗುರುಗಳೇ, ಬಿಡಿ, ನಡೆಸುತ್ತದೆ ಪ್ರಕೃತಿಯ ಶಕ್ತಿ. ನನ್ನ ಮಾತು ಕೇಳಿ, ಅದರಿಂದ ಯೋಚಿಸಬೇಡಿ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮ್ಮ ಸ್ನೇಹಿತರ ಮನೆಯಲ್ಲಿ, ಆತ್ಮೀಯರ ಮನೆಯಲ್ಲಿ, ಬಂಧುಗಳ ಮನೆಯಲ್ಲಿ ಎಲ್ಲಾದ್ರೂ ಈ ಥರದ್ದು ಕಟ್ಟಿತ್ತ ಆಗಿತ್ತ ವಿಚಾರಿಸಿ. ಅವರಿಗೆ ಈ ತರದೊಂದು ಶುಭ ಕಾರ್ಯಗಳು ಖಂಡಿತ ನಡೆದಿರುತ್ತೆ. ನಡೆದಿರೋ ಗುರುಗಳಂತ ಖಂಡಿತ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಾ ನೋಡಿ. ಎಸ್, ಪ್ರಕೃತಿ ಮಾತೆಯ ಆ ಒಂದು ವಿಸ್ಮಯಕಾರಿ ಶಕ್ತಿ ಇದೆಯಲ್ಲ, ನಾವು ಮಾಡುವ ಪ್ರಾರ್ಥನೆಯಲ್ಲಿ ಅಡಗಿದೆ, ನಾವು ಮಾಡುವ ಒಳ್ಳೆ ಕಾರ್ಯದಲ್ಲಿ ಅಡಗಿದೆ. ಯಾರಾದ್ರೂ ಸರಿಯಪ್ಪ ಚೆನ್ನಾಗಿರೋ, ನಮ್ ಕೈಲಿ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆಶೀರ್ವಾದ. ಚೆನ್ನಾಗಿರು ನಾನ, ಚೆನ್ನಾಗಿರು 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 ಚೆನ್ನಾಗಿ, ಆ ಬೆಳಕು ಇನ್ನಷ್ಟು ಪ್ರಜ್ವಲಿಸಲಿ, ಆ ಶಕ್ತಿ ಇನ್ನಷ್ಟು ಪ್ರಜ್ವಲಿಸಲಿ ಅನ್ನತಕ್ಕಂಥ ಒಂದು ಭಾವಾರ್ಥ ಮಾಡ್ಕೋತೀರಾ ಅಂತ ಅನ್ಕೋತೇನೆ. ಇವತ್ತು ಪೂರ್ವಾಷಾಢ ನಕ್ಷತ್ರ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರನು ಕೂಡ ಶುಕ್ರನ್ ಸಾರದಲ್ಲಿರೋದ್ರಿಂದ ಮೇಷರಾಶಿ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಇದ್ದಾನೆ. ಮದುವೆ, ಮನೆ, ಮುಂಜಿ, ನಾಮಕರಣ, ಶುಭ ಕಾರ್ಯಗಳು ಎಲ್ಲೆಲ್ಲಿ ಶುಭವಿರುತ್ತದೋ, ಎಲ್ಲೆಲ್ಲಿ ಆನಂದವಿರುತ್ತದೋ ಅಲ್ಲೆಲ್ಲ ಶುಕ್ರ ಇರ್ತಾನೆ. ಆನಂದದ ಇನ್ನೊಂದು ರೂಪವೇ ಭೋಗ, ಸಿಹಿ, ಸ್ತ್ರೀಯರು, ಪ್ರಣಯ, ಪ್ರೀತಿ, ಪ್ರೇಮ, ಕಾಮ, ಭೋಗ, ಕುಣಿತ, ಮೋಜು, ಮಸ್ತಿ, ಅಲಂಕಾರ, ಒಪ್ಪ, ಓರಣ, ಕಲಾವಿದರು, ಆಟ, ಓಟ, ವಿನೋದ, ಇವುಗಳೆಲ್ಲದರಲ್ಲೂ ಶುಕ್ರಭಾವ ಚೆನ್ನಾಗಿದೆ. ಅಂತ ಒಂದು ರಂಗದಲ್ಲಿರ್ತಕ್ಕಂಥವ್ರು ತುಂಬಾ ಶುಭ ಫಲಿತಗಳನ್ನ ನೋಡ್ತಕ್ಕಂಥ ಒಂದು ದಿನ. ವೃಷಭ ರಾಶಿ ಕೈ ಮೀರಿದಂತ ಖರ್ಚು ಅಷ್ಟೇ. ಶುಕ್ರ ಭೋಗ ಬೇಕು, ವಾಚ್ ಬಿಟ್ಬಿಟ್ಟು ಲಕ್ಸುರಿ ವಾಚೇ ಬೇಕು, ಬಟ್ಟೆ, ನಮ್ ಕೈ ಮೀರಿದಂಥದ್ದು ಖರ್ಚುಗಳನ್ನ ಮಾಡಿಸ್ತಾನೆ. ಜಾಗ್ರತೆ. ಸುಮ್ನೆ ಯಾರೋ ನೆಂಟರು ಬಂದ್ರು ಖರ್ಚು ಮಾಡ್ಲೇಬೇಕು. ನಾವ್ ಎಷ್ಟೇ ಲೆಕ್ಕಾಚಾರವಾಗಿ ಬದುಕಿದ್ರು ಮೇಲಿರೋನ್ ಗೊತ್ತಿದೆ, ಬಿಡುವುದಿಲ್ಲ ಅವನು. ಆ ಲೆಕ್ಕಾಚಾರದಲ್ಲೇ ನಮ್ಮನ್ನ ಕಟ್ಟಾಕಿ ಖರ್ಚು ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಯಾರನ್ನೋ ಕಳಿಸ್ತಾನೆ, ಯಾವುದೋ ಒಂದು ಧರ್ಮ ಕಾರ್ಯ ಇಲ್ಲ ಬಚ್ಚಿಟ್ಟಿದ್ದು ಪರರ ಪಾಲು ಅನ್ನೋ ತರ ಯಾವುದೋ ಬೆಟ್ಟಿಂಗೋ, ಜೂಜೋ, ಇನ್ನೊಂದೇನೋ ಬಂತು, ಲಿಂಕ್ ಹೊತ್ತು ಅಂತಾನು ಕಳಿಸ್ತಾನೆ. ಅದು ಗೊತ್ತಿದೆ. ಹಾಲಿನ ಹಾಲಿಗೆ, ನೀರಿನ ನೀರಿಗೆ, ನೀವ್ ಎಲ್ಲರಿಗೂ ಓಡ್ತೀರಿ ಮಗು. ಪ್ರಕೃತಿ ನಿಮ್ಗೆ ಹೇಳ್ತಿದೆ ಅಂದ್ರೆ ಇನ್ನು ಮಾತ್ರ ಪ್ರಜ್ಞೆ ಇಲ್ವಾ? ಇನ್ನು ಕೆಲವರು ಇರ್ತಾರೆ, ಕಳ್ಕೊಂಡಿರೋರ್ ಮೇಲೆನೆ ಕುತ್ತಿಗೆ ಹತ್ರ ಕುತ್ಕೋತಾರೆ. ಅವ್ನು ಕಳ್ಕೊಂಡಿದ್ದಾನೆ, ಬಿದ್ದಿದ್ದಾನೆ, ಒಪ್ತಿಲ್ಲ. ಈ ಒಂದು ಭಾವ, ಎಚ್ಚರಿಕೆ. ಸ್ವಲ್ಪ ಈ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಸಿಕ್ಕಾಪಟ್ಟೆ ದುಡ್ಡು ಇಟ್ಕೊಂಡು ಹೋಗೋದು, ಅದು ಇದು ಅಂತಕ್ಕಂಥದ್ದು ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ಮಿಥುನ ರಾಶಿ, ಕುಂಭದ್ರೋಣ ಮಳೆ, ಬ್ಯೂಟಿಫುಲ್. ಶುಕ್ರನ ಸಾರ, ಚಂದ್ರ, ಶುಕ್ರ ಅಲ್ಲೇ ಇದ್ದಾನೆ. ಅಲಂಕಾರ, ಒಪ್ಪ, ಓರಣ, ಆಮೇಲೆ ಈ ಮದುವೆ ಮನೆಗಳು, ಮದುವೆ ಸಂಭ್ರಮಗಳು, ಮದುವೆ ಕಾರ್ಯಗಳು, ಮದುವೆ ನೋಡ್ಕೊಳ್ಳೋದು, ಮಾಡಿಸೋದು, ಪುರೋಹಿತರು, ಆಗಮಿಕರು, ವಾಲಗ ಊದತಕ್ಕಂಥವ್ರು, ಕ್ಯಾಮ್ರಾಮನ್ಸು, ಶೂಟಿಂಗ್ ಮಾಡೋರು, ಆ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕರ್ಕಾಟಕ ರಾಶಿ ಸ್ವಲ್ಪ ತೊಳಲಾಟ, ಖರ್ಚು, ಒದ್ದಾಟ ಇರುತ್ತೆ. ಶುಕ್ರನಿಗೂ ನಿಮಗೂ ಅಷ್ಟಕ್ಕಷ್ಟೇ ಅಲ್ಲೇ ಕೂತಿದ್ದಾನೆ. ಶುಕ್ರನ ಸಾರದಲ್ಲೇ ಕೂತಿರೋದ್ರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಶುಕ್ರ ಅಂದಿದ್ದೆ ರೇತಸ್ಸು, ಶಕ್ತಿಹೀನರಾಗೋದು. ಶುಕ್ರ ಅಂದಿದ್ದೆ ಸ್ತ್ರೀ, ಸಂಗಾತಿ, ಆ ವಿಚಾರದಲ್ಲಿ ಒಂದೆಲ್ಲೋ ಒಂದು ಎಳೆದಾಟ. ಬಂಗಾರ, ಬೆಳ್ಳಿ, ಆಭರಣ ಇಟ್ಟುಬಿಟ್ಟಿದ್ದೀರಿ, ಅಡ ಇಟ್ಟಿದ್ದೀರಿ, ತೀರ್ಸ್ಲಿಕ್ಕೆ ಆಗ್ತಿಲ್ಲ, ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ತುಂಬಾ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಬಂಗಾರ, ಬೆಳ್ಳಿ, ಆಭರಣ. ಸೊ ಅಲ್ಲೂ ಒಂದು ತೊಳಲಾಟ ಆಗ್ತಕ್ಕಂಥದ್ದು. ಯಾರಿಗೋ ಕೊಟ್ಟಿದ್ದೀರಿ, ಕಳ್ಕೊಬಿಡ್ತೀರಿ. ಯಾರ ಹತ್ರ ತಗೊಂಡಿದ್ದೀರಿ, ತೀರಿಸ್ಲಿಕ್ಕೆ ಆಗ್ತಿಲ್ಲ, ಅವಮಾನ ಹೊಂದತಕ್ಕಂಥ ಪ್ರಸಂಗಗಳು. ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಂಕಲ್ಪ, ಸಮಾಧಾನ. ಸಿಂಹರಾಶಿ ಅವರಿಗೆ ಸ್ವಲ್ಪ ಖರ್ಚು, ಆಗಮಿಕ ಖರ್ಚು, ಧಾರ್ಮಿಕ ಖರ್ಚು, ಕೌಟುಂಬಿಕ ಖರ್ಚು, ಪ್ರಣಯಕ್ಕೆ ಖರ್ಚು, ತುಂಟಾಟಕ್ಕೆ ಖರ್ಚು, ಖುಷಿಗೋಸ್ಕರ ಖರ್ಚು. ನಿಮ್ಮದು, ನಿಮ್ಮನೆ, ನಿಮ್ ಸಂಗಾತಿ, ನಿಮ್ ಬಂಧು, ನಿಮ್ ಬಳಗ, ನಿಮ್ಮ ಆತ್ಮೀಯರು ಇರುತ್ತೆ ಒಂದು ಸ್ಥಾಯಿ. ಸಿಂಹರಾಶಿಯವ್ರಿಗಿಲ್ಲದ ಸ್ಥಾಯಿಯೋ, ನೀವು ಯಾವಾಗ್ಲೂ ರಾಜಾನೆ, ಮಾಡ್ಲೇಬೇಕು. ಸೊ ಆ ತರದ ಒಂದು ಚಾಯಿ.
ಖುಷಿಗೋಸ್ಕರ ಖರ್ಚು, ಅತಿಥಿ ದೇವೋ ಭವ, ಅತಿಥಿಗಳನ್ನು ಕರೆಸಿ ಭೋಜನ ಕೊಡೋದು, ಎಲ್ಲ ಹೋಗೋದು, ಹಣ್ಣು ಹಂಪಲು ಈ ತರ ಹಣ್ಣಿನ ವ್ಯಾಪಾರ, ತರಕಾರಿ, ಸೊಪ್ಪು, ಹೂವು, ಹಾಲು, ಬೆಣ್ಣೆ, ತುಪ್ಪ ಈ ತರದ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕನ್ಯಾ ರಾಶಿ ಚೆನ್ನಾಗಿದೆ. ಶುಕ್ರ ನಿಮ್ಗೆ ಯೋಗಕಾರಕ, ಕೇಂದ್ರದಲ್ಲೇ ಇದ್ದಾನೆ. ಚಂದ್ರನು ಶುಕ್ರನ್ ಸಾರದಲ್ಲಿ ಕುಳಿತಿದ್ದಾನೆ. ಲಾಭಾಧಿಪತಿ ಬೇರೆ. ಖಂಡಿತ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ವಸ್ತ್ರ, ಕೇಶಾಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರು, ಯೋಗ, ಥಿಯೇಟರು, ಡಾನ್ಸು, ಮ್ಯೂಸಿಕ್ಕು ಕಲಿಸೋದು, ತಿಳ್ಕೊಳ್ಳೋದು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಾ, ಕಲೆಗೆ ಸಂಬಂಧಪಟ್ಟಂಥದ್ದು, ಮೀಡಿಯಾನಲ್ಲಿ ಕೆಲಸ ಮಾಡ್ತಿದ್ದೀರಾ, ಆಕ್ಟರ್ಸ್ ಆಗಿದ್ದೀರಾ, ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ, ಖುಷಿ ನೋಡತಕ್ಕಂಥ, ಸಂಭ್ರಮ ಪಡ್ತಕ್ಕಂಥ ಒಂದು ದಿನ. ತುಲಾ ರಾಶಿ ಅಭ್ಯುದಯ, ಶಕ್ತಿ, ಬಲ, ಮುತ್ತು ರತ್ನಗಳ ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯಾಪಾರ, ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಮುತ್ತು ರತ್ನ, ತುಂಬಾ ಒಂದು ದೊಡ್ಡ ದೊಡ್ಡ ಹೈ ಎಂಡ್ ಪ್ರಾಡಕ್ಟ್ಸ್ಗಳ ವ್ಯಾಪಾರ, ತೋಟಗಾರಿಕೆ, ಹೈನುಗಾರಿಕೆ, ಮತ್ಸ್ಯೋದ್ಯಮ, ರೇಷ್ಮೆ ಬೆಳೆ, ಹತ್ತಿ ಬೆಳೆ ಮಾರೋದು, ತಗೊಳ್ಳೋದು, ಟ್ರೇಡರ್ಸು ಈ ರೀತಿ ಆಗಿದ್ದೀರಿ. ಅತ್ಯದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಅಂದದ ಮೇಲೆ ಗಮನ. ಸ್ವಲ್ಪ ನೀವು ಗಮನ ಕೊಡಲ್ಲ, ಸ್ವಲ್ಪ ಕೇರ್ಲೆಸ್. ಇವತ್ತು ಯಾಕೋ ಅಂದ ಮಾಡ್ಕೋಬೇಕು, ಹೀಗಿರ್ಬೇಕು, ಆಗಿರ್ಬೇಕು, ಫಿಟ್ನೆಸ್ಸು. ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳ್ಕೊಟ್ನಲ್ಲ, ಆ ಚಾಂದ್ರ ವೃತವನ್ನ ಪ್ರಯತ್ನ ಮಾಡಿ ನೋಡಿ, ನಿಮ್ಮಲ್ಲಿ ಆಗೋದು ಇದೆ. ನೀವು ಸ್ವಲ್ಪ ಗುಂಡಿಗೆ ಇಲ್ಲ ಪೀಚಿಗೆನೆ. ನೀವು ಈ ರೀತಿ ಇರ್ತೀರಾ, ಇಲ್ಲ ಆ ರೀತಿ ಇರ್ತೀರ. ನಾನು ನೋಡಿದಾಗ ಒಂದು 70 to 80% ಸ್ವಲ್ಪ ಗುಂಡಿಗೆ ವೃಶ್ಚಿಕ. ಟ್ರೈ ಮಾಡಿ ನೋಡಿ. ಅಂದಕ್ಕೆ ಸೂಪರ್. ಅದು ಇವತ್ತಿಂದಲೇ ಆರಂಭ ಮಾಡ್ತೀನಂದ್ರೆ ಇನ್ನೂ ಒಳ್ಳೇದೆ. ಕುಟುಂಬ ಸ್ಥಾನ, ಧನಸ್ಥಾನ, ಅಲಂಕಾರ, ಒಪ್ಪ, ಓರಣ, ಈ ಟೈಲರಿಂಗ್ ಅಂಗಡಿ ಇಟ್ಕೊಂಡಿದ್ದೀರಾ, ವಾಷಿಂಗ್ ಬಟ್ಟೆಗಳಿಗೆ ಸಂಬಂಧಪಟ್ಟಂಥದ್ದು ಇಟ್ಕೊಂಡಿದ್ದೀರಾ, ಹೂವು, ಹಣ್ಣು, ಆಮೇಲೆ ಮೇಕಪ್ಪು, ಈ ಒಂದು ಪಂಚಕರ್ಮ ಥೆರಪಿ ಸೆಂಟರ್ಸ್ ಅನ್ನ ನಡೆಸ್ತಿದ್ದೀರಿ, ಸಿಹಿ ಪದಾರ್ಥಗಳು, ಬೇಕರಿ ಇಟ್ಕೊಂಡಿದ್ದೀರಾ, ತಿಂಡಿ, ಜ್ಯೂಸು, ಹಣ್ಣು, ಟ್ರಾವೆಲ್ಸು, ವೆಹಿಕಲ್ಸು, ಲಕ್ಸುರಿ ವೆಹಿಕಲ್ಸು, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅತ್ಯದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಧನಸು ರಾಶಿ ತುಂಬಾ ತುಂಟರಾಗಿರ್ತೀರಿ, ತೀರಾ ಪ್ರಣಯಿಗಳಾಗಿರ್ತೀರಿ. ಮನುಷ್ಯನಿಗೊಂದು ಶಾಪವಿದೆ, ಆತ ನಿತ್ಯಕಾಮಿ. ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ಸೀಸನ್, ಆ ಒಂದು ಋತುಮಾನಕ್ಕೆ ತಕ್ಕಂತ ಪರಿವರ್ತನೆ, ತನ್ನ ದೇಹ, ಬುದ್ಧಿ, ಮಾತು, ಆಲೋಚನೆ, ಪ್ರಚೋದನೆ, ಸಂತಾನೋತ್ಪತ್ತಿ ಈ ರೀತಿಯ ಒಂದು ಭಾವ. ಮನುಷ್ಯನಿಗೆ ಹಾಗಲ್ಲ, ನಿತ್ಯಕಾಮಿ. ಅದಕ್ಕೆ ಅವನಿಗೆ ನಿತ್ಯ ಒಂದು ಆರಾಧನೆ, ಪೂಜೆ, ತಪಸ್ಸು, ಧ್ಯಾನ, ಕುಟುಂಬ, ಮನೆ, ಜವಾಬ್ದಾರಿ, ಹೆಂಡತಿ, ಒಂದ್ ಕುಟುಂಬ, ಒಂದ್ ಹೆಂಡತಿ, ಒಂದ್ ಬದುಕು, ಒಂದ್ ಜೀವನ ಬಿಟ್ಟು ಬೇರೆ ಬೇರೆ ನೋಡ್ತಲೇ ಇರುತ್ತೆ ಅವನದ್ದು. ವಿಚಿತ್ರವಾದ ಖಯಾಲಿಗಳಿರ್ತಕ್ಕಂಥ ಒಂದು ಭಾವ. ಅವನಷ್ಟು ಥ್ರೆಟಿನ್ ಯಾರು ಇಲ್ಲ ಪ್ರಕೃತಿಗೆ. ದ ಮೋಸ್ಟ್ ಡೇಂಜರಸ್ ಪರ್ಸನ್ ಇನ್ ದ ವರ್ಲ್ಡ್. ಹೌದು, ನೀವು ನನ್ನ ಬನ್ನೇರುಘಟ್ಟಕ್ಕೆ ಹೋಗಿದ್ದಾಗ ನ್ಯಾಷನಲ್ ಪಾರ್ಕ್ ಅಲ್ಲಿ ತುಂಬಾ ಪ್ರಪಂಚದ ಅತ್ಯಂತ ಕ್ರೂರ ಪ್ರಾಣಿ ಇಲ್ಲಿದೆ ಬನ್ನಿ ಅಂತ ತೆಗೆದು ನೋಡಿದ್ರೆ ನಿಮ್ ಮುಖ ಬಿಂಬದಲ್ಲಿ ಕಾಣಿಸುತ್ತಲ್ಲ, ಒಂದು ಕನ್ನಡಿ ಹಾಕ್ಬಿಟ್ಟಿದ್ದಾರೆ. ಸತ್ಯವೇ. ನಾವು ನಿತ್ಯಗಾಮಿಗಳು. ಎಷ್ಟಿದ್ರು ಸಾಕಾಗಲ್ಲ, ಎಷ್ಟು ತಿಂದ್ರು ಸಾಕಾಗಲ್ಲ, ಎಷ್ಟಿದ್ರು ಬೇಕು ಅನ್ನೋ ಒಂದು ಭಾವ. ಅಯ್ಯಯ್ಯೋ, ಯಾವಾಗಲಾದ್ರೂ ಸರಿ ಹೇಳ್ತಾನಲ್ವ, 70 ಡೈ ಹಾಕೊಂಡು ಏನೋ ಮಿಸ್ತಿದ್ಯಾ, ಏನ್ ಕತೆ, ಏನ್ ಇನ್ನೊಂದು ನೋಡ್ಬೇಕು ಅಂದ್ರೆ ಇರ್ಲಿ ಮಗ. ಅಬೋಬೋಬೋಬೋಬೋಬೋಬ 70 ಕೂಡ ಇನ್ನೂ ಆಗಿಲ್ಲ ಮನಸ್ಸು ಪರಂಧಾಮನ ಕಡೆ, ಆ ವೈರಾಗ್ಯದ ಕಡೆ, ಇರುವುದರಲ್ಲಿ ತೃಪ್ತಿ ಅನ್ನುವುದರ ಕಡೆ. ಇನ್ನು 70 ಕೂಡ ಡೈ ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮನುಷ್ಯ ಇದ್ದಾನೆ ಅಂದ್ರೆ ಯೋಚನೆ ಮಾಡಿ ನೋಡಿ. ತಪ್ಪಲ್ಲ, ಇರಬೇಕು ಸದಾ ಅದನ್ನೇ ಅಪೇಕ್ಷೆ. ತಪ್ಪು, ಮಹಾ ತಪ್ಪು. ಧನಸ್ಸು ಆ ರೀತಿ ಇರತಕ್ಕಂಥ ಭಾವ. ಇವತ್ತೆಲ್ಲೋ ಮೀರಿದಂತ ಸ್ನೇಹ, ಗೆಳೆತನ, ಸಿಹಿ, ಅದರ ಮೇಲೆ ಜಾಸ್ತಿಯಾಗಿ ಅತಿಯಾದರೆ ಅಮೃತವೂ ವಿಷವೇ. ಜಾಗ್ರತೆ.
ಬೇಕು, ಅಲಂಕಾರ ಬೇಕು. ಮೈಯೆಲ್ಲ ಬಂಗಾರ ಹಾಕೊಂಡ್ ಬಂದಿರೋ ಅವ್ನು ಎಷ್ಟು ಜನ ಶೂಟ್ ಮಾಡಿ ಕಿತ್ಕೊಂಡು ಹೋಗಿಲ್ಲ, ಹೌದಲ್ವಾ? ಒಂದ್ ಎಳೆ ಚೈನನ್ ಬಿಡೋದಿಲ್ಲ, ಒಂದ್ ಕಿವಿಲಿರೋ ಓಲೆನ್ ಬಿಡೋಲ್ಲ, ಕತ್ತರಿಸ್ಬಿಡ್ತಾರೆ. ಇನ್ನು ತುಂಬಾ ಅಂದವಾಗಿರೋರು ಚೆನ್ನಾಗಿದ್ದಾರ, ತುಂಬಾ ಶಕ್ತಿ ಇರೋರು ನೆಮ್ಮದಿಯಾಗಿದ್ದಾರ, ತುಂಬಾ ಅಜ್ಞಾನವಂತರಾಗಿಲ್ವಾ? ಇವತ್ತದು ಧನಸ್ಸು ಜಾಗ್ರತೆ. ಯಾವ ವಿಚಾರವಾದ್ರೂ ಅತಿ ಮಾಡ್ಕೋಬೇಡಿ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮಾಧಿಪತಿ 12, ದಶಮಾಧಿಪತಿ 12. ಒಳ್ಳೆಯದೇ ಆದ್ರೂ ಓಡಾಟಗಳು ಜಾಸ್ತಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಹಣಕಾಸು, ದೂರದ ಲಾಭ ಸ್ವಲ್ಪ ವಿಪರೀತ ಖರ್ಚು ತಂದಿಡುತ್ತೆ. ದೂರದ್ದು ಬೇಡ, ಯಾವುದೋ ಗೊತ್ತಿಲ್ಲ ಬೇಡ. ಅದರಲ್ಲೂ ಬೇರೆ ಅಂಗಾರಕ ನಿಮ್ಮ ಮನೆಯಲ್ಲಿ ಪ್ರಬಲವಾಗಿ ಬಂದು ಕೂತಿದ್ದಾನೆ, ಬುಡ ಬೇರೆ ಸೇರ್ಕೊಂಡಿದ್ದಾನೆ. ಹುಷಾರಾಗಿ, ಯಾರೋ ತಲೆ ಕೆಡಿಸ್ತಾರೆ, ಬಂದ್ಬಿಡ್ಗುರು ಇದ್ ಮಾಡೋಣ. ನಮಗ್ ಗೊತ್ತಿಲ್ಲ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಕೆಲಸ, ದೂರದ ಜೀವನ ನಮಗೆ ಬೇಡ. ಜಾಗ್ರತೆ. ಇನ್ನು ವಿಶೇಷವಾಗಿ ಪ್ರಯಾಣಗಳಲ್ಲಿ ಎಚ್ಚರಿಕೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ಎಚ್ಚರಿಕೆ, ಆರೋಗ್ಯದ ಕಡೆ ಎಚ್ಚರಿಕೆ. ಸ್ವಲ್ಪ ಈ ಡಯಾಬಿಟಿಸ್, ಕಿಡ್ನಿ, ಡಯಾಲಿಸಿಸ್ ಪ್ರಾಬ್ಲಮ್ ನಲ್ಲಿ ಇದ್ದೀರಾ, ಮೂತ್ರ ಜನಕಾಂಗಗಳ ಸಮಸ್ಯೆಲಿದ್ದೀರಾ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿದ್ದೀರಾ, ಸ್ಟ್ರೋಕ್ ಹೊಡೆದಿದೆ, ನರ್ವಸ್ ಪ್ರಾಬ್ಲಮ್ ಆಗಿದೆ, ತುಂಬಾ ಕೇರ್ಫುಲ್ ಆಗಿ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಜಾಗ್ರತೆ. ಕುಂಭರಾಶಿ, ಲಾಭದಲ್ಲಿ ಚಂದ್ರ, ಶುಕ್ರನ್ ಸಾರ, ಶುಕ್ರನೂ ಲಾಭ, ಫ್ಯಾಂಟಾಸ್ಟಿಕ್. ಇವತ್ತು ಒಂದೊಳ್ಳೆ ಶುಭ ಸುದ್ದಿಯೊಂದನ್ನ, ವ್ಯವಹಾರವೋ, ವ್ಯಾಪಾರವೋ, ಕುಟುಂಬವೋ, ಮದುವೆ ವಿಚಾರವೋ. ಶುಕ್ರ ಏನ್ ಗೊತ್ತಾ? ಖುಷಿಯೇ. ತುಂಬಾ ಇಷ್ಟವಾದವನ್ ಭೇಟಿ ಆಗ್ತೀವಿ, ಇಷ್ಟವಾದ ಊಟ ತಿಂತೀವಿ, ಇಷ್ಟವಾದ ಆನಂದ. ಒಂದು ಮೂವಿಗೆ ಹೋಗೋದು, ಪಾರ್ಟೀಸ್ಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು. ಒಂದು ವೃತ್ತಿಪರವಾಗಿ ಅದರಲ್ಲೂ ದೊಡ್ಡ ದೊಡ್ಡ ಒಂದು ವ್ಯವಹಾರದಲ್ಲಿದ್ದೀರಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ದೊಡ್ಡ ದೊಡ್ಡ ಮೂವೀಸ್ ತೆಗೆಯೋದು, ಪುರೋಹಿತರು, ಜ್ಯೋತಿಷ್ಯ, ಅಲಂಕಾರ, ಆಗಮ, ಈ ತರದ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ, ಚಂದ್ರ ಅಷ್ಟಮಾಧಿಪತಿ ಸಾರ, ಅಷ್ಟಮಾಧಿಪತಿ ದಶಮದಲ್ಲಿ ಸಾರ. ಜಾಗ್ರತೆ. ಉದ್ಯೋಗದಲ್ಲಿ ಅಲ್ಲೊಂದು ನಿಮ್ಮ ಲೆಕ್ಕಾಚಾರಕ್ಕೆ ಮೀರಿದಂತ ಖರ್ಚು ವೆಚ್ಚಗಳು ಬರಬಹುದು. ಹೋಟೆಲ್, ಹಣ್ಣು, ಜ್ಯೂಸು, ತರಕಾರಿ, ಸೊಪ್ಪು, ಹೂವು, ಹಣ್ಣು, ರಸಭರಿತ ಲಿಕ್ಕರು, ಮದ್ಯಪಾನ, ಎಂಟರ್ಟೈನ್ಮೆಂಟು, ಜನಗಳನ್ನು ತೃಪ್ತಿಪಡಿಸೋದು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ತುಂಬಾ ಅನುಕೂಲ, ಲಾಭ, ಹೆಸರು, ಕೀರ್ತಿ ಪಡೆಯುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.